ಹಿಂದೂ ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ಏಕತೆ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನ ಮತ್ತಷ್ಟು ಬಲಪಡಿಸುವಂತಹ ಉದ್ದೇಶದಿಂದ ರಾಷ್ಟ್ರದಾದ್ಯಂತ ನಡೀತಾ ಇರುವ ಹಿಂದೂ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಪುತ್ತೂರು ಇದರ ನಗರದ 8 ವಸತಿಗಳಾದ ವಿದ್ಯಾರಣ್ಯ, ಯಾದವ, ಉಳ್ಳಾಲ್ತಿ, ಮಾಧವ, ವಿನಾಯಕ, ವಿವೇಕ, ಕೇಶವ, ಕೃಷ್ಣನಗರ ವಸತಿಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಂದು ಆಯೋಜನಾ ಸಮಿತಿ ಅಧ್ಯಕ್ಷ ಲಕ್ಷ್ಮೀ ಶ್ರೀಕಾಂತ್ ಬಿ ಆಚಾರ್ಯ ಮತ್ತು ಸಮಿತಿ ಕಾರ್ಯದರ್ಶಿ ಅಶೋಕ್ ಕುಂಬ್ಳೆ ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯತೆಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಪ್ರೇರಿತವಾಗಿ ನಡೀತಾ ಇರುವ ಈ ಕಾರ್ಯಕ್ರಮಗಳು ಸಮಾಜದಲ್ಲಿ ಪಂಚ ಪರಿವರ್ತನೆಯ ಮೂಲ ತತ್ವಗಳನ್ನ ಹೊಂದಿಕೊಂಡು ನಡೀತಾ ಇದೆ ಎಂದರು. ಇನ್ನು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಸಂವರ್ಧನೆ, ಕುಟುಂಬ ಪ್ರಬೋಧನೆ, ನಾಗರಿಕ ಶಿಷ್ಟಾಚಾರ ಈ ವ್ಯವಸ್ಥೆಗಳನ್ನ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. 4ನೇ ಕಾರ್ಯಕ್ರಮವಾಗಿ ಹಿಂದೂ ಸಂಗಮವು ನಡೆಯಲಿಕ್ಕಿದೆ. ನಗರ ವ್ಯಾಪ್ತಿಯ 8 ವಸತಿಗಳಲ್ಲಿ ಜನವರಿ 25ರಿಂದ ಫೆಬ್ರವರಿ 1ರ ತನಕ ಜನರೇ ಸೇರಿ ಮಾಡುವ ಕಾರ್ಯಕ್ರಮ ಇದಾಗಿದೆ ಎಂದರು. ಇನ್ನು 8 ವಸತಿಗಳಲ್ಲಿ ಕಾರ್ಯಕ್ರಮ ಜನವರಿ 25ಕ್ಕೆ ಉಳ್ಳಾಲ್ತಿ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಸಂಜೆ 3:30ಕ್ಕೆ ತೆಂಕಿಲ ನರೇಂದ್ರ ಕಾಲೇಜು ಆವರಣದಲ್ಲಿ ನಡೆಯಲಿಕ್ಕಿದೆ. ಇನ್ನು ಜನವರಿ 26ರಂದು ಸಂಜೆ 4ರಿಂದ ಕೃಷ್ಣನಗರ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಶ್ರೀ ವಿಷ್ಣು ಮಂಟಪ ಕೆಮ್ಮಾಯಿಯಲ್ಲಿ ನಡೆಯಲಿಕ್ಕಿದೆ. ಇನ್ನು ಜನವರಿ 26ಕ್ಕೆ ಸಂಜೆ 3:30ರಿಂದ ವಿವೇಕ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ನೆಹರು ನಗರ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿಕ್ಕಿದೆ. ಫೆಬ್ರವರಿ 1ರಂದು ಸಂಜೆ 5:15ಕ್ಕೆ ವಿದ್ಯಾರಣ್ಯ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಶ್ರೀ ವೆಂಕಟರಮಣ ದೇವಸ್ಥಾನದ ಸುಕೃತಿಯಿಂದ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಇನ್ನು ಫೆಬ್ರವರಿ 1ರಂದು ಸಂಜೆ 4ರಿಂದ ಮಾಧವ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಕಲ್ಲಾರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಇನ್ನು ಫೆಬ್ರವರಿ 1ರಂದು ಸಂಜೆ 4ರಿಂದ ವಿನಾಯಕ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಇನ್ನು ಫೆಬ್ರವರಿ 1ರಂದು ಸಂಜೆ 4ರಿಂದ ಕೇಶವ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಬನ್ನೂರು ಅಯೋಧ್ಯ ನಗರ ಶಿವಪಾರ್ವತಿ ಮಂದಿರದಲ್ಲಿ ನಡೆಯಲಿಕ್ಕಿದೆ. ಹಾಗೆಯೇ ಯಾದವ ವಸತಿ ವ್ಯಾಪ್ತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಮುಕ್ರಂಪಾಡಿ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿಕ್ಕಿದೆ. ಎಲ್ಲಾ ವಸತಿಗಳಲ್ಲಿ ಅಲ್ಲಿನ ಆಯೋಜನಾ ಸಮಿತಿಯ ನೇತೃತ್ವದಲ್ಲಿ ಭಜನಾ ಕಾರ್ಯಕ್ರಮ, ಶೋಭಾಯಾತ್ರೆಗಳು, ಸಾಧಕರಿಗೆ ಸನ್ಮಾನ, ಗೋಪೂಜೆ, ದಿಕ್ಸೂಚಿ ಭಾಷಣ ಹಿಂದೂ ಸಂಗಮದಲ್ಲಿ ಜೋಡಣೆ ಮಾಡಿಕೊಳ್ಳಬಹುದಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಗರ ಸಂಯೋಜಕ ಸಂತೋಷ್ ಬೋನಂತಾಯ, ಉಪಾಧ್ಯಕ್ಷ ಸಚ್ಚಿದಾನಂದ ಉಪಸ್ಥಿತರಿದ್ದರು. ಕೆಲವು ಈಗ ನಾವು ಮಾತನಾಡುವ ನುಡಿಯಲ್ಲಿ ಹೇಳೋದಿದ್ರೆ ಭೂತ ವಸತಿಗಳು ಹಾಗೆ ಉಪವಸತಿಯಿಂದ ಇದೆ. ಕೆಲವು ಉಪವಸತಿಗಳು ಸೇರಿ ವಸತಿಯಿಂದ ಮಾಡ್ತಾರೆ. 8 ವಸತಿಗಳು ಪುತ್ತೂರು ನಗರದಲ್ಲಿ. ಆ 8 ವಸತಿಗಳಲ್ಲಿ 8 ಕಾರ್ಯಕ್ರಮ. ಇದು ರಾಷ್ಟ್ರದಾದ್ಯಂತ ನಡೆಯುವಂಥದ್ದು. ಬರೀ ಪುತ್ತೂರು ಮಾತ್ರ ಅಲ್ಲ, ಇದು ದೇಶದಲ್ಲೇ ಪ್ರತಿ ವಸತಿಗಳಲ್ಲಿ ಈ ಹಿಂದೂ ಸಂಗಮ ನಡೀತಾರೆ. ಪುತ್ತೂರಿನಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಬರ್ನಾಡು, ಕರ್ಕುಂಜ, ಬಪ್ಪಳಿಗೆ, ತೆಂಕಿಲ, ಉರ್ಲಾಣಿ, ಪಂಚವಟಿ, ವಟಾರ ಸೇರಿ ಅದೊಂದು ಉಳ್ಳಾಲ್ತಿ ವಸತಿಯಿಂದ. ಆ ಉಳ್ಳಾಲ್ತಿ ವಸತಿಯಲ್ಲಿ ಜನವರಿ 25ರಂದು ಸಾಯಂಕಾಲ 3:30ಕ್ಕೆ ಸರಿಯಾಗಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಇಂದಿರಲ್ಲಿ ನಡೆಯಿತು. ಅದೇ ರೀತಿ ವಿವೇಕ ವಸತಿಯಿಂದ ಪಟ್ಟಾಯೂರು, ಕಲ್ಲೇಗ, ಶೇವಿರೆ, ರಕ್ತಯಶ್ವರಿ ವಠಾರ, ಪೆರಿಯತ್ತೋಡಿ, ಕರ್ಮಲ ಈ ಭಾಗದವರು ವಿವೇಕ ವಸತಿಯಿಂದ ಇವರು ಸಂಜೆ 4 ಗಂಟೆಗೆ ಜನವರಿ 26 ಅಲ್ಲ ವಿವೇಕ ವಸತಿ ಪಟ್ಟಾಯೂರು ವಿವೇಕ ವಸತಿ ಪಟ್ಟ ಅದರಲ್ಲಿ ಇರ್ಬೋದು. ವಿವೇಕ ವಸತಿ ಅದು ಜನವರಿ 26 ಸಂಜೆ 4 ಗಂಟೆಗೆ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆಯಿತು. 4 ಗಂಟೆಗೆ ಕಾರ್ಯಕ್ರಮ ಆದರೂ ಸಹಜ ಅವರೊಂದು ಮೆರವಣಿಗೆಯಲ್ಲಿ ನೆಹರು ನಗರದಿಂದ ಮೆರವಣಿಗೆ ಮೂಲಕ 3 ಕಡೆಯಿಂದ ಮೆರವಣಿಗೆ ಬರ್ತದೆ. ಅದು ಜಂಟಿಯಾಗಿ ಕಾನೂನು ಮಹಾವಿದ್ಯಾಲಯಕ್ಕೆ ಬರ್ತದೆ. ಅದೇ ರೀತಿ ಕೃಷ್ಣನಗರ ವಸತಿ ಅಂತ ಬೀರಿಗ, ಬೀರ್ನಹಿತ್ತು, ಕೆಮ್ಮಾಯಿ, ತಾರಿಗುಡ್ಡೆ, ಸಾಲ್ಮರ, ಕೆರೆಮಲೆ ಈ ಭಾಗದವರಿಗೆ ಕೃಷ್ಣನಗರ ವಸತಿಯಿಂದ ಜನವರಿ 26ಕ್ಕೆ ಸಂಜೆ 4 ಗಂಟೆಗೆ ಶ್ರೀ ವಿಷ್ಣು ಮಂಟಪ ಕೆಮ್ಮಾಯಿಯಲ್ಲಿ ನಡೆಯಿತು. ಅಲ್ಲಿ ಕೂಡ ಕೃಷ್ಣನಗರದಿಂದ ಒಂದು ಮೆರವಣಿಗೆಯಲ್ಲಿ ಸಭಾಮಂಟಪಕ್ಕೆ ಬರ್ತಾರೆ. ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ. ಅದೇ ವಿನಾಯಕ ವಸತಿಯಿಂದ ಜಿಡೆಕಲ್ಲು, ಬೆದ್ರಳ, ಮರೇರು, ಸಂಜಯ ನಗರ, ಕೆಮ್ಮಿಂಜೆ, ಕೂರ್ನಡ್ಕ ಈ ಭಾಗದವರಿಗೆ ವಿನಾಯಕ ವಸತಿಯಿಂದ ಅದು ಫೆಬ್ರವರಿ 1ಕ್ಕೆ ಸಂಜೆ 4 ಗಂಟೆಗೆ ಸರಿಯಾಗಿ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ಸಭಾಭವನ ಕೆಮ್ಮಿಂಜೆಯಲ್ಲಿ ನಡೆದುಕೊಂಡು. ಅದೇ ರೀತಿ ಕೇಶವ ವಸತಿಯಿಂದ ಇದು ಬನ್ನೂರು, ಹಾರಾಡಿ, ಕರ್ಮಲ, ಬನ್ನೂರು,
ಬನ್ನೂರು ಶಾಲೆ ವಠಾರದಲ್ಲಿ ನೀರ್ಪಾಜೆ ಮತ್ತು ತುಂಟ್ಯಾನ ನೆಕ್ಕಿಲ ಆನೆ ಮಜಾಲ ಪಡೆಯಲು ಈ ಭಾಗದವರಿಗೆ ಕೇಶವ ವಸತಿಯಿಂದ ಇವರು ಸಾಯಂಕಾಲ 4 ಗಂಟೆಗೆ ಫೆಬ್ರವರಿ 1ಕ್ಕೆ ಶ್ರೀ ಶಿವಪಾರ್ವತಿ ಮಂದಿರ ಅಯೋಧ್ಯೆ ನಗರದಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ. ಅದೇ ರೀತಿ ಮಾಧವ ವಸತಿಯಿಂದ ಫೆಬ್ರವರಿ 1ಕ್ಕೆ ಸಂಜೆ 4 ಗಂಟೆಗೆ ಅದರಲ್ಲಿ ಮಚ್ಚಿಮಲೆ, ಬೀರಮಲೆ, ಕರ್ನಾಟಕ, ಸಾಮೆತಕ್ಕ, ಕಲ್ಲಾರೆ, ದರ್ಬೆ ಈ ಭಾಗದವರಿಗೆ ಮಾಧವ ವಸತಿ ಅಂತೇಳಿ ಇದು ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ನಡೆಯುತ್ತೆ. ಅದರಲ್ಲಿ ಹಾಗೆ ಯಾದವ ವಸತಿಯಿಂದ ಇದು ಫೆಬ್ರವರಿ 1ನೇ ತಾರೀಕಿಗೆ ಸಂಜೆ 4 ಗಂಟೆ ನಡೆಯುವಂಥದ್ದು. ಮುಕ್ರಂಪಾಡಿ, ಮೊಟ್ಟೆತಡ್ಕ, ಸಂಪ್ಯ, ನೈತಾಡಿ ಈ ಭಾಗದವರಿಗೆ ಯಾದವ ವಸತಿಯಿಂದ ಇದು ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಮುಕ್ರಂಪಾಡಿಯಲ್ಲಿ ನಡೆಯುವಂಥದ್ದು ಫೆಬ್ರವರಿ 1ಕ್ಕೆ. ವಿದ್ಯಾರಣ್ಯ ವಸತಿ ಗೊಳ್ವಾರು, ಪಡಿಲು, ದೇವಿಬೆಟ್ಟ, ಕೊಂಬೆಟ್ಟು, ಸೂತ್ರಬೆಟ್ಟು, ನೆಲ್ಲಿಗಟ್ಟೆ ಇವರು ವಿದ್ಯಾರಣ್ಯ ವಸತಿಯವರು ಫೆಬ್ರವರಿ 1 ತಾರೀಕಿಗೆ ಸಂಜೆ 4:30ಕ್ಕೆ ಸರಿಯಾಗಿ ಸುಕೃತಿಂದ್ರ ಸಭಾಭವನ ವೆಂಕಟರಮಣ ದೇವಸ್ಥಾನದಲ್ಲಿ ನಡೀತದೆ. ಅವರು ಮಾಲಿಂಗೇಶ್ವರ ದೇವಸ್ಥಾನದಿಂದ ಒಂದು ಮೆರವಣಿಗೆಯಲ್ಲಿ ಬಂದು ಕಾರ್ಯಕ್ರಮ ಪ್ರಾರಂಭ. ಇದಿಷ್ಟು 8 ವಸತಿಗಳು. ನಾನೀಗ ಹೇಳಿದ ಹೆಸರುಗಳೆಲ್ಲ ಉಪವಸತಿಗಳು ಅಂತ ನಾವು ನಿರ್ಣಯ ಮಾಡಿದಂತೆ ಹಿರಿಯರು. ಇದೀಗ ಅದೆಷ್ಟು ಉಪವಸತಿಗಳು ಸೇರಿ ಒಂದು ವಸತಿಯಿಂದ ಆಗ್ತದೆ. ಆ ವಸತಿಯಲ್ಲಿ ಪುತ್ತೂರು ನಗರದಿಂದ 8 ಕಡೆಯಲ್ಲಿ ನಡೀತದೆ, ಗ್ರಾಮಾಂತರದಲ್ಲಿ ಬೇರೆ ನಡೀತದೆ. ಇದು ಈ ನಗರ ವಸತಿ 8 ವಸತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಜವಾಬ್ದಾರಿ ಈ ವಸತಿಯ ಮೂಲಕ ಆಗ್ತದೆ. ಆದರೆ ನಡೆಯುವಂಥದ್ದೆಲ್ಲ ಆಯಾ ವಸತಿಯವರು ನೋಡಿಕೊಳ್ಳೋದು ಒಟ್ಟು ವ್ಯವಸ್ಥೆ ಕೂಡ. ಅದರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೋದು ಅವರು, ಕೆಲವರು ಇಟ್ಕೊಳ್ತಾರೆ. ಕೆಲವರಿಗೆ ಊರಲ್ಲಿ ಗಣ್ಯ ವ್ಯಕ್ತಿಗಳು ಏನಾದ್ರು ಸಾಧಕರಿದ್ದಾರೆ ಅವರಿಗೆ ಸನ್ಮಾನ ಮಾಡುವಂಥದ್ದು, ಮತ್ತೆ ಗೋಪೂಜೆ, ನಮ್ಮ ಭಾರತೀಯ ಸಂಸ್ಕೃತಿ ಎಂತೆಲ್ಲ ಉಂಟು ಅದರಲ್ಲಿ ಅದನ್ನು ಅವರ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೋದು. ವಿಶೇಷ ಸಾಧಕರು ಮಾಡಿ ಸಮಾಜ ಸೇವೆ ಮಾಡಿದವರು ಇದ್ದಾರೆ, ಅವರನ್ನು ಸನ್ಮಾನ ಮಾಡ್ಬೋದು. ಆ ರೀತಿ ಆಯಾ ಪ್ರದೇಶದವರು ಅದನ್ನು ಅಳವಡಿಸಿಕೊಂಡಿದ್ದಾರೆ. ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಡೆಗೆ 20 ನಿಮಿಷದ ಭಾಷಣ ಇರ್ತದೆ. ಮತ್ತೆ ವಿಷಯದಲ್ಲೇ ಅವರು ಮಾತಾಡ್ತಾರೆ. ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು, ಉದಾಹರಣೆಗೆ ಹೆಲ್ಮೆಟ್ ಕಡ್ಡಾಯ ಸರ್ಕಾರ ಮಾಡಿದೆ, ನಾವು ಅದನ್ನು ಅನುಸರಿಸಬೇಕು. ಅದೇ ಸೀಟ್ ಬೆಲ್ಟ್ ಹಾಕಬೇಕು, ಅದು ಕಾನೂನು ಇರುವಂಥದ್ದು. ಆ ಕಾನೂನೆಲ್ಲ ನಾವು ಜಾರಿ ಮಾಡಬೇಕು ಅಂತ ಸಮಾಜಕ್ಕೆ ತಿಳಿಪಡಿಸುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಎಲ್ಲ ಅವರು ಹೇಳಿದ 5 ಪಂಚ ಪರಿವರ್ತನೆಗಳನ್ನು ಹೇಳಿದ್ರಲ್ಲ, ಅದನ್ನು ಸಮಾಜಕ್ಕೆ ಪ್ರಸ್ತುತಪಡಿಸಬೇಕು, ಜನರ ಗಮನಕ್ಕೆ ಬರಬೇಕು ಎಂಬುದಕ್ಕೆ ಜಾಗೃತಿ ವಹಿಸುವಂಥದ್ದು ಈ ದೇಶಾದ್ಯಂತ ನಡೀತಾ ಉಂಟು. ಇದು ಪಂಚಪರಿವರ್ತನೆ ಕೊಟ್ಟ ಸಬ್ಜೆಕ್ಟ್ ಇದೆಯಲ್ಲ, ಅದು ತುಂಬಾ ಡೀಪ್ ಆಗಿರೋ ಸಬ್ಜೆಕ್ಟ್ಗಳು. ಅದು ಕರೆಸುವಂತ ಸಂಪರ್ಕದಲ್ಲಿ ತುಂಬಾ ಸ್ಟಡಿ ಮಾಡಿದವರು ಅಲ್ಲ. ಯಾಕೆ ಹೇಳಿದ್ರೆ ಸಾಮಾನ್ಯವಾಗಿ ಹಿಂದೂ ಸಂಗಮ ಅಂತ ಈ ಕಾರ್ಯಕ್ರಮ ಇರ್ತಾವಲ್ಲ, ಔಟ್ಡೋರ್ ಅಲ್ಲೆಲ್ಲ ಅವರ ಸಬ್ಜೆಕ್ಟ್ ಇರುವುದಿಲ್ಲ. ಧಾರ್ಮಿಕವಾಗಿ ಅಥವಾ ಸಂಘಟನಾತ್ಮಕವಾಗಿ ವಿಶೇಷ ಸಂಘಟನೆ ಅಥವಾ ಧರ್ಮದ ಒಳಗಿನ ಒಗ್ಗಟ್ಟನ್ನು ಜಾಸ್ತಿ ಮಾತಾಡ್ತಾರೆ. ಬಟ್ ಇದು ಕೌಟುಂಬಿಕ, ಪರಿಸರ, ಸಾಮರ್ಥ್ಯ, ಸ್ವದೇಶಿ ಇದೆಲ್ಲ ಸ್ವಲ್ಪ ಡೀಪ್ ಆಗುವ ಸಬ್ಜೆಕ್ಟ್. ಸಂಘದ 100ನೇ ವರ್ಷಕ್ಕೆ ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಸಮಾಜದಲ್ಲಿ ಜಾಗೃತಿ ಆಗಬೇಕು, ಜನರು ಕಾನೂನು ಮೀರಿ ಯಾವುದಕ್ಕೂ ಹೋಗಬಾರ್ದು. ಎಲ್ಲವೂ ಈಗ ಕುಟುಂಬ ಪ್ರಬೋಧನ ಅಂತೇಳಿ ಕುಟುಂಬದಲ್ಲಿ ನಾವೀಗೆಲ್ಲ ಕೂಟು ಕುಟುಂಬ ದೂರ ಮಾಡ್ತೇವೆ, ಸಂಬಂಧ ಹಾಳು ಮಾಡೋದು ಕಳೆದುಕೊಳ್ತಾ ಇದ್ದೇವೆ. ಅದಕ್ಕೆ ಸಂಬಂಧ ಉಳಿಸ್ಕೊಳ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಆ ರೀತಿ ಕೂಡ ಜಾಗೃತಿ ಹೋಗುವಂತ ವಿಷಯ ಅಲ್ಲ. ನಾವು ಒಂದು ನಾಗರಿಕನಾಗಿ ನಾವೆಲ್ಲ ಏನ್ ಮಾಡ್ಬೋದು, ನಾವು ತುಂಬಾ ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಇದನ್ನು ಹೇಗೆ ಅಳವಡಿಸಿಕೊಳ್ಬಹುದು. ಈ ಕಸ ಸಂಗ್ರಹಕ್ಕೆ ಮನೆ ಬರ್ತದೆ, ಅದನ್ನು ನಾವು ದಾರಿ ಬದಿಯಲ್ಲಿ ಬಿಸಾಡ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡಬಹುದು. ಅದು ನಾವು ಸಮಾಜದ ನಾಗರಿಕರು ಮಾಡ್ಬೇಕಾದನ್ನ ಮತ್ತೊಮ್ಮೆ ನೆನಪಿಸುವಂತ ಕಾರ್ಯಕ್ರಮ. ನೀವು ಹೇಳಿದಾಗೆ ಭಾಷಣ ಮಾಡಲಿಕ್ಕೆ ಬರುವವರು ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ನವರೇ ಇರ್ತಾರೆ, ಬೇಕಾಗ್ತದೆ. ಅವರಿಗೆ ಗೊತ್ತಿರಬೇಕು, ಅವರು ಅದನ್ನು ಅಧ್ಯಯನ ಮಾಡ್ತಾರೆ. ಅವರಿಗೆ ಇದಕ್ಕೋಸ್ಕರ ಒಂದು 2-3 ಅಭ್ಯಾಸಗಳಾಗಿದೆ, ಪ್ರಶಿಕ್ಷಣ ಆಗಿದೆ, ಏನೆಲ್ಲ ಹೇಳಬೇಕು ಏನು